ಹಲೋ ನಮಸ್ಕಾರ, ನಾನು ಅಕ್ಷಯ್. ಫ್ರೀಡಂ ಟಿವಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ನಾಯಕಿಯ ಸೀರೆ ಎಳೆದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಕಾಂಗ್ರೆಸ್ ನಾಯಕಿಯ ಮೈಮುಟ್ಟಿ ಅನುಚಿತ ವರ್ತನೆ ಆಕೆಗೆ ಪರಚಿದ್ದಾರೆ, ನಿಂದನೆಯನ್ನ ಮಾಡಿದ್ದಾರೆ. ವೈಯಕ್ತಿಕ ಅತ್ಯಂತ ಅಶ್ಲೀಲ ಮಾತುಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಮಾಜಿ ಸಚಿವರ ಸಮ್ಮುಖದಲ್ಲೇ ಈ ಕೃತ್ಯ ನಡೆದಿದೆ. ಬಿಜೆಪಿ ಮುಖಂಡ ಸೇರಿ ಒಟ್ಟು 7 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ನಾಯಕಿಗೆ ನಿಂದಿಸಿ ಆಕೆಯ ಕೈ ಹಿಡಿದು ಎಳೆದಾಡಿ ಆಕೆಯ ಸೀರೆಯನ್ನ ಎಳೆದಿದ್ದಾರೆ. ಅತ್ಯಂತ ಕೆಟ್ಟ ಶಬ್ದಗಳಿಂದ ಆಕೆಯನ್ನ ನಿಂದಿಸಿದ್ದಾರೆ. ಹೀಗಾಗಿ ಬಿಜೆಪಿಯ ಮುಖಂಡ ಮತ್ತು ಆತನ ಸಹಚರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂತಹ ಕೃತ್ಯ ಇದು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂತಹ ಕೃತ್ಯ ಇದು. ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿಯ ಮೇಲೆ ಈ ಕೃತ್ಯ ನಡೆದಿರುವಂಥದ್ದು. ಅವರ ಮೇಲೆ ಈ ಹಲ್ಲೆ ನಡೆದಿದೆ. ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿಯವರ ಸೀರೆಯನ್ನ ಎಳೆದಿದ್ದಾರೆ. ಆಕೆಯ ಜೊತೆಗೆ ಆಕೆಯ ಮೈಮುಟ್ಟಿ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಅಲೆಮಾರಿ ಸಮುದಾಯಗಳ ಬಗ್ಗೆ ನಡೆದಿದ್ದಂತಹ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಾಯಕಿ ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮಾಜಿ ಸಚಿವ ಎಚ್ ಆಂಜನೇಯ ಸಮ್ಮುಖದಲ್ಲೇ ಸೀರೆಯನ್ನ ಎಳೆದು ಹಲ್ಲೆ ಮಾಡಿ ನಿಂದನೆಯನ್ನ ಮಾಡಲಾಗಿದೆ. ಈ ಸಂಬಂಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿಯ ಮುಖಂಡ ಲೋಹಿತಾಕ್ಷ, ಆತನ ಬೆಂಬಲಿಗರಾದ ವೀರೇಶ್, ಶಿವು, ಬಸವರಾಜ್, ಸುಭಾಷ್ ಚೌಹಾಣ್, ಜಾವಡೆ ಲೋಕೇಶ್, ಶಾಂತಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ವತಃ ಪಲ್ಲವಿ ಮತ್ತು ಪ್ರಭಾವತಿ ಇವರಿಬ್ಬರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ಕಲಂ 115 ಉಪಕಲಂ 2, 351 ಉಪಕಲಂ 2, 74 ರೀಡ್ಸ್ ವಿತ್ ಕಲಂ 3 ಉಪಕಲಂ 5 ರೀಡ್ಸ್ ವಿತ್ 352 ಕಲಂ ಇದರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಭಾವತಿ ಮತ್ತು ಅಲೆಮಾರಿ ನಿಗಮದ ಅಧ್ಯಕ್ಷೆ ಕಾಂಗ್ರೆಸ್ನ ನಾಯಕಿ ಪಲ್ಲವಿ ಇವರು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಜುಲೈ 5ನೇ ತಾರೀಕು ಕುಮಾರಕೃಪ ರಸ್ತೆಯಲ್ಲಿರುವಂತಹ ಗಾಂಧಿ ಭವನದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳ ಸಭೆಯನ್ನ ಮಾಜಿ ಸಚಿವ ಎಚ್ ಆಂಜನೇಯ ಕರೆದಿದ್ರು. 51 ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಆ ಸಭೆಯಲ್ಲಿ ಪಲ್ಲವಿ ಮತ್ತು ಅವರ ಕಡೆಯವರು ಕೂಡ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಲೋಹಿತಾಕ್ಷ ಬಿಜೆಪಿಯ ವಕ್ತಾರ ಇದ್ದಕ್ಕಿದ್ದ ಹಾಗೆ ಶಾಂತವಾಗಿ ನಡೀತಾ ಇದ್ದಂತಹ ಸಭೆಯಲ್ಲಿ ವಿನಾಕಾರಣ ಗಲಾಟೆಯನ್ನ ಎಬ್ಬಿಸಿದ್ದ. ಅಲೆಮಾರಿ ಸಮುದಾಯಗಳು 51 ಇರುವಂಥದ್ದಲ್ಲ, ಕೇವಲ 49 ಇರುವಂಥದ್ದು ಅಂತ ಹೇಳಿ ಕೊರಮ ಮತ್ತು ಕೊರಚ ಈ ಸಮುದಾಯಗಳು ಅಲೆಮಾರಿ ಸಮುದಾಯಗಳಲ್ಲ ಅಂತ ಹೇಳಿ ಸಭೆಯಲ್ಲಿ ಗಲಾಟೆಯನ್ನ ಎಬ್ಬಿಸಿದ್ದ, ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟ. ಆಗ ಗದ್ದಲ ಗಲಾಟೆ ಉಂಟಾಯಿತು. ಅದಾದ ಬಳಿಕ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಪಲ್ಲವಿಯವರು ತಮ್ಮ ಅಭಿಪ್ರಾಯವನ್ನ ಹೇಳಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಬಿಜೆಪಿಯ ವಕ್ತಾರ ಲೋಹಿತಾಕ್ಷ ಮತ್ತು ಆತನ ಜೊತೆಗಿದ್ದಂತಹ ಇತರರು ಏಕವಚನದಲ್ಲಿ ನಿಂದನೆಯನ್ನ ಮಾಡಿದ್ರು. ನಿನಗೆ ಯಾವಳೆ ಬರ ಕೇಳಿದ್ದು, ನಿನ್ನನ್ನು ಯಾರು ಕರೆದಿದ್ದು ಅಂತೇಳಿ ಏಕವಚನದಲ್ಲಿ ನಿಂದಿಸಿದ್ರು. ಮೈಮುಟ್ಟಿ ಮನಬಂದಂತೆ ಎಳೆದಾಡಿದ್ರು. ಲೋಹಿತಾಕ್ಷ ಎನ್ನುವಂತಹ ವ್ಯಕ್ತಿ ಬಿಜೆಪಿಯ ವಕ್ತಾರ, ಈತ ಅತ್ಯಂತ ಕೆಟ್ಟ ಕೊಳಕು ಪದವನ್ನ ಅಲೆಮಾರಿ ನಿಗಮದ ಅಧ್ಯಕ್ಷೆಯೂ ಆಗಿರುವಂತಹ ಕಾಂಗ್ರೆಸ್ ನಾಯಕಿ ಪಲ್ಲವಿಯವರ ವಿರುದ್ಧ ಬಳಸ್ತಾ ಅತ್ಯಂತ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ದ. ಉದ್ದೇಶಪೂರ್ವಕವಾಗಿ ಅಂಗಾಂಗವನ್ನ ಮುಟ್ಟಿ ಥಳಿಸಿದ್ದಾರೆ. ಬಸವರಾಜ ನಾರಾಯಣಕರ ಮತ್ತು ಶಾಂತಕುಮಾರ ಇವರಿಬ್ಬರು ಪಲ್ಲವಿಯವರ ಕೈಯನ್ನು ಹಿಡಿದು ಎಳೆದಾಡಿ ರಕ್ತ ಬರುವ ಹಾಗೆ ಪರಿಚಿದ್ದಾರೆ. ಶಿವು ಅಲಿಯಾಸ್ ಶಿವಕುಮಾರ್, ಜಾವಡೆ ಲೋಕೇಶ್ ಇವರು ಪಲ್ಲವಿಯವರ ಬಗ್ಗೆ ಅತ್ಯಂತ ಕೊಳಕು ಪದಗಳನ್ನು ಬಳಸಿದ್ದಾರೆ. ಎಳೆದು ಹೊರಗಡೆ ಹಾಕ್ರೋ ಈಕೆಯನ್ನು ಅಂಥೇಳಿ ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ದಾರೆ. ಒಂದು ಪದವನ್ನು ಬಳಸಿದ್ದಾರೆ, ಆ ಪದವನ್ನು ಹೇಳಕ್ಕಾಗಲ್ಲ, ಈ ನ್ಯೂಸ್ನ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ ಅಂತ ಪದಗಳನ್ನು ಬಳಸಿದ್ದಾರೆ. ಸೀರೆಯನ್ನು ಎಳೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಟ್ಟೆ ಎಳೆದು ಹರಿದಾಕಿ ಸಾರ್ವಜನಿಕ ಸಭೆಯಲ್ಲಿ ಅವಮಾನವನ್ನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ
ಪಲ್ಲವಿ ಮತ್ತು ಅವರ ಬೆಂಬಲಿಗರ ಸುತ್ತುವರೆದು ಸೀರೆಯನ್ನು ಎಳೆದಾಡಿ, ಬಟ್ಟೆಯನ್ನು ಎಳೆದಾಡಿ, ಮೈ ಮತ್ತು ಅಂಗಾಂಗಗಳನ್ನು ಮುಟ್ಟಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ, ಕಾಂಗ್ರೆಸ್ನ ಮಾಜಿ ಸಚಿವ, ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥವರು ಎಚ್ ಆಂಜನೇಯ, ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು. ಇವರ ಎದುರಲ್ಲೇ ಈ ಕೃತ್ಯ ನಡೆದಿದೆ ಅಂತೇಳಿ ಪಲ್ಲವಿ ಮತ್ತು ಪ್ರಭಾವತಿ ಇವರಿಬ್ಬರು ಕೊಟ್ಟಂತಹ ದೂರಿನ ಆಧಾರದಲ್ಲಿ FIR ದಾಖಲಾಗಿದೆ. ನೀವು ವಿಡಿಯೋ ನೋಡ್ತಿರ್ಬೋದು. ಅಲ್ಲಿ ಎಚ್ ಆಂಜನೇಯ ಅವರಿದ್ದಾರೆ, ಪಲ್ಲವಿ ಅವರಿದ್ದಾರೆ, ಅಲೆಮಾರಿ ನಿಗಮದ ಅಧ್ಯಕ್ಷರು, ಕಾಂಗ್ರೆಸ್ನ ನಾಯಕಿ. ಸೊ ಇದು ಗಾಂಧಿ ಭವನದಲ್ಲಿ ನಡೆದಂತಹ ಕೃತ್ಯ. ಆ ದೃಶ್ಯದಲ್ಲಿ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ, ಗಲಾಟೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಮೇಯ್ಮುಟ್ಟಿ ಸೀರೆಯನ್ನು ಎಳೆದಾಡಿ, ಪರಚಿ, ಅಂಗಾಂಗಗಳನ್ನು ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಒಟ್ಟು 7 ಮಂದಿ. ಲೋಹಿತಾಕ್ಷ A1 ಆರೋಪಿ, ವೀರೇಶ್ A2 ಆರೋಪಿ, ಶಿವು A3 ಆರೋಪಿ, ಬಸವರಾಜ್ ನಾರಾಯಣ್ಕರ್ A4 ಆರೋಪಿ, ಸುಭಾಷ್ ಚವ್ಹಾಣ್ A5 ಆರೋಪಿ, ಜಾವಡೆ ಲೋಕೇಶ್ A6 ಆರೋಪಿ, ಶಾಂತಕುಮಾರ್ A7 ಆರೋಪಿ. ಇವರ ವಿರುದ್ಧ FIR ದಾಖಲಾಗಿದೆ. ಆದರೆ ಇನ್ನೂ ಕೂಡ ಇವರನ್ನು ಅರೆಸ್ಟ್ ಮಾಡಲಾಗಿಲ್ಲ. ಅಲೆಮಾರಿ ನಿಗಮದ ಅಧ್ಯಕ್ಷೆ ಪಲ್ಲವಿ. ಸೊ ಅಲ್ಲಿ ಅವರು ತೋರಿಸ್ತಾ ಇದ್ದಾರೆ, ಬಟ್ಟೆಯನ್ನು ಎಳೆದು ಪರಿಚಿರುವಂಥದ್ದು, ಸೀರೆಯನ್ನು ಎಳೆದಿದ್ದಾರೆ. ಬಿಜೆಪಿಯ ಕಾರ್ಯಕರ್ತ ಇತ್ತ, ಬಿಜೆಪಿಯ ವಕ್ತಾರ, ಬಿಜೆಪಿಯ ಮುಖಂಡ ಲೋಹಿತಾಕ್ಷ ಮತ್ತು ಆತನ ಬೆಂಬಲಿಗರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ, ಯಾರು ಕೂಡ ಅರೆಸ್ಟ್ ಆಗಿಲ್ಲ. ಗಾಂಧಿ ಭವನದಲ್ಲಿ ನಡೆದಿರುವಂತಹ ಕೃತ್ಯ ಅದೊಂದು ವಿಚಿತ್ರ. ಎರಡನೆಯದ್ದು ಕಾಂಗ್ರೆಸ್ನ ಮಾಜಿ ಸಚಿವರ ಮೇಲೆ ನಡೆದಿರುವಂತಹ, ಮಾಜಿ ಸಚಿವರ ಸಮ್ಮುಖದಲ್ಲಿ ನಡೆದಿರುವಂತಹ ಕೃತ್ಯ. ಸಂಸ್ಕೃತಿ ಸಿದ್ಧಾಂತ ಅಂಥೇಳಿ ಹೇಳುವಂತಹ ಬಿಜೆಪಿಯ ಮುಖಂಡ ಮತ್ತು ಆತನ ಸಹಚರರು ನಡೆಸಿರುವಂತಹ ಕೃತ್ಯ. ಅವರನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಕಾಂಗ್ರೆಸ್ ನಾಯಕಿ, ಅಲೆಮಾರಿ ನಿಗಮದ ಅಧ್ಯಕ್ಷರ ಮೇಲೆ ಈ ಕೃತ್ಯ ನಡೆದಿರುವಂಥದ್ದು. FIR ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.